ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ತುಂಬ ಜನ ಡೌಟ್ಸ್ ಏನಪ್ಪ ಅಂದರೆ ರಿವ್ಯಾಲ್ಯೂಷನ್ದು ಹಾಗೆ ಮೇಕಪ್ ಎಕ್ಸಾಮ್ದು ಹಾಗೂ ನಾನು ಏನಾದರೂ ಥರ್ಡ್ ಸೆಮ್ಗೆ ಹೋಗ್ಬೇಕಾದ್ರೆ ಮಿನಿಮಮ್ ಕ್ರಿಟೇರಿಯಾ ಏನಿರಬೇಕು ಅನ್ನೋದು ತುಂಬ ಜನ ಡೌಟ್ಸ್ ಕೇಳ್ತಿದ್ರು. ಮತ್ತು ಆಗೋದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನೋದಿದೆ. ವೀಡಿಯೋನ ಎಂಡ್ವರೆಗೂ ನೋಡಿ, ನಾನು ಅದರ ಫುಲ್ ಡೀಟೇಲ್ ಕ್ಲೀನಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಿಂದ ಒಂದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಯಾಕಂದರೆ ಈ ಇನ್ಫಾರ್ಮೇಟಿವ್ ನಿಮ್ಮ ಫ್ರೆಂಡ್ಸ್ ಕೂಡ ತಿಳ್ಕೊಳ್ಳಿ. ಬನ್ನಿ, ಈಗ ಟೈಮ್ ವೇಸ್ಟ್ ಮಾಡೋದಾಗಲ್ಲ, ಡೈರೆಕ್ಟಾಗಿ ವೀಡಿಯೋ ಹಾಕೋಣ. ನೋಡಿ, ರಿವ್ಯಾಲ್ಯೂಷನ್ ಹಾಕಬೇಕಂತ ತುಂಬ ಜನ ಕೇಳ್ತಾರೆ. ರಿವ್ಯಾಲ್ಯೂಷನ್ನು ನಿಮ್ಮದು ಕಡಿಮೆ ಮಾರ್ಕ್ಸ್ ಬಂದರೆ ಹಾಕ್ಬೋದು, ಏನೇ ಥರ ತೊಂದರೆ ಇಲ್ಲ. ಜಸ್ಟ್ ನಿಮಗೆ 10 ಡಬಲ್ ಡಿಜಿಟ್ ನಂಬರ್ ಇದ್ದರೆ ಓಕೆ, ಏನಾದಿದ್ರು ನೀವು ರಿವ್ಯಾಲ್ಯೂಷನ್ ಅನ್ನೋದು ಹಾಕ್ಬೋದು. ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ ಯಾವುದೇ ಥರ ವೀಡಿಯೋ ಕಡೆಯಿಂದ. ನೋಟಿಫಿಕೇಶನ್ ಬಂದ ತಕ್ಷಣ ನಾನು ತಿಳಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿರಿ. ಪ್ರತಿಯೊಂದು ಎಜುಕೇಷನ್ ಕಂಟೆಂಟ್ಸು ನಮ್ಮ ವೀಡಿಯೋದಲ್ಲಿ ನಮ್ಮ ಚಾನಲ್ ಬರ್ತಾ ಇರುತ್ತೆ. ಏನಪ್ಪ ರಿವ್ಯಾಲ್ಯೂಷನ್ ಯಾವ ಥರ ಅಪ್ಲೈ ಮಾಡೋದು ಅಂತ ಕೇಳ್ತೀರಾ? ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮದು ಒಂದೀಗ ಜಸ್ಟ್ 1 or 2 ಸಬ್ಜೆಕ್ಟ್ಸ್ ಬ್ಯಾಕ್ಲಾಗಿತ್ತು ಅಂದರೆ ರಿವ್ಯಾಲ್ಯೂಷನ್ ಹಾಕೋಕ್ಕೆ, ಅಥವಾ ನಿಮ್ಗೆ ಏನೋ ಮಾರ್ಕ್ಸ್ ಕಡಿಮೆ ಬಂದಿತ್ತು ಅಂದರೆ ಒಂದು 2 ಸಬ್ಜೆಕ್ಟಲ್ಲಿ ನಂಗೆ ಜಾಸ್ತಿ ಬರುತ್ತೋ ಅನ್ನೋ ಒಂದು ಎಕ್ಸ್ಪೆಕ್ಟೆಡ್ ಇತ್ತಂದರೆ ನಿಮಗೆ ಟೀಚರ್ಸೇ ಬಂದ್ಬಿಟ್ಟು ಬನ್ನಿ ಹಾಕಂತ ಅವ್ರೇನು ಕರೆಯೋಕೆ ಹೋಗಲ್ಲ. ಅದಕ್ಕೋಸ್ಕರ ನೀವು ಇದನ್ನು ತಿಳ್ಕೊಬೇಕು. ಯಾಕೆ ಫಸ್ಟ್ ಸೆಮ್ಮಲ್ಲಿ ಇರ್ತಾರೆ, ಅದು ಗೊತ್ತಿರಲ್ಲ. ಅದಕ್ಕೆ ನೀವೇ ಮಾಡೋಕ್ಕಂದ್ರೆ ನೀವೇ ಟೀಚರ್ಸ್ ಹತ್ರ ಹೋಗ್ಬಿಟ್ಟು, ಮ್ಯಾಮ್ ನಾನು ಈ ಥರ ರಿವ್ಯಾಲ್ಯೂಷನ್ ಹಾಕಬೇಕಂತ ಕೇಳಿದ್ರೆ ನಿಮ್ಮ ಕ್ಲಾಸ್ ಟೀಚರ್ ಹತ್ರ ಅವರು ನಿಮಗೆ ರಿವ್ಯಾಲ್ಯೂಷನ್ ಅನ್ನೋದು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಬಟ್ ಅಮೌಂಟನ್ನು ಜಾಸ್ತಿ ಇದೆ ರಿವ್ಯಾಲ್ಯೂಷನ್ದು, ಏನು ಮಾಡೋಕ್ಕಲ್ಲ. ಬಟ್ ನೀವೇನಾದರೂ ಅಪ್ಪಿತಪ್ಪಿ ಮೀನ್ಸ್ ಲೈಕ್ ನೀವು ಏನಾದರೂ ಚೆನ್ನಾಗಿ ಬರೆದು ನೀವು ಅವ್ರು ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದರೆ, ನೀವೇನೋ ರಿವ್ಯಾಲ್ಯೂಷನ್ ಹಾಕಿದಾಗೆ ನಿಮ್ಮ ಮಾರ್ಕ್ಸ್ ಏನೋ ಚೆನ್ನಾಗಿ ಬಂತು ಅಂದರೆ ನಿಮಗೆ ಅಮೌಂಟ್ ಅನ್ನೋದು ರೀಫಂಡ್ ಆಗುತ್ತೆ. ಇದರಲ್ಲಿ ಯಾವುದೇ ಥರ ಮೋಸ ಅಂತ ಆಗೋದಿಲ್ಲ. ಯಾಕಂದರೆ ನೀವು ಕಷ್ಟಪಟ್ಟು ಓದಿರ್ತೀರ, ಕಷ್ಟಪಟ್ಟು ಮಾರ್ಕ್ಸ್ ಅನ್ನೋದು ಬರುತ್ತೆ ನಿಮಗೆ. ಅದಕ್ಕೋಸ್ಕರ ಅಮೌಂಟ್ ಅನ್ನೋದು ರೀಫಂಡ್ ಆಗುತ್ತೆ. ಒಂದು ಮೇನ್ ಗುಡ್ ನ್ಯೂಸ್ ಏನಪ್ಪ ಅಂದರೆ ರಿವ್ಯಾಲ್ಯೂಷನಲ್ಲಿ, ಎಕ್ಸಾಂಪಲ್ ಈಗ ಒಬ್ಬ ಸ್ಟೂಡೆಂಟ್ಸ್ದು ಅವನು ಈಗ ಮಾರ್ಕ್ಸ್ ಕಾರ್ಡಲ್ಲಿ ಈಗ 70 ಬಂದಿದೆ, ಅವನು ರಿವ್ಯಾಲ್ಯೂಷನ್ ಆಗ್ತಾನೆ. ನಾನು ಎಕ್ಸಾಂಪಲ್ ಹೇಳ್ತಿರೋದು, ಒಬ್ಬ ಸ್ಟೂಡೆಂಟ್ಸ್ದು 70 ಮಾರ್ಕ್ಸ್ ಬಂದಿದೆ, ಅವ್ನು ರಿವ್ಯಾಲ್ಯೂಷನ್ ಅಪ್ಲೈ ಮಾಡ್ತಾನೆ, ಅವನಿಗೆ 80 ಮಾರ್ಕ್ಸ್ ಬರುತ್ತೆ ಅನ್ನೋದು ಅವ್ನ ನಂಬಿಕೆ ಇರುತ್ತೆ. ಬಟ್ ರಿವ್ಯಾಲ್ಯೂಷನ್ ಹಾಕಿದಾಗ ಅವ್ನು ಏನಾದರೂ ಅಕಸ್ಮಾತ್ ಅವನು ಅಷ್ಟು ಬರಲಿಲ್ಲ, ಅದಕ್ಕಿಂತ ಕಡಿಮೆ ಬಂತು, ಎಕ್ಸಾಂಪಲ್ 60 ಬಂತು, ಹಾಗಾದರೆ ಮಾರ್ಕ್ಸ್ ಕಾರ್ಡಲ್ಲಿ 60 ಅಂತ ಮೆನ್ಷನ್ ಮಾಡ್ತಾರಾ? ನೋ ವೇ. ಈ ಥರ ತುಂಬ ಸ್ಟೂಡೆಂಟ್ಸ್ ಇದೊಂದು ಡೌಟ್ಸ್ ಇತ್ತು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೋಡಿ, ನೀವು ರಿವ್ಯಾಲ್ಯೂಷನ್ ಹಾಕೋ ಟೈಮಲ್ಲಿ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನೀವೇನಾದರೂ ಏನು ಮಾರ್ಕ್ಸ್ ಬಂದಿದೆ ಈಗ ಅಟ್ ಪ್ರೆಸೆಂಟು ಅದೇ ಮಾರ್ಕ್ಸ್ ಇರುತ್ತೆ. ಅಕಸ್ಮಾತ್ ಅದಕ್ಕಿಂತ ಕಡಿಮೆ ಬಂದಾಗ ರಿವ್ಯಾಲ್ಯೂಷನ್ ಹಾಕಿದಾಗ ಈಗೇನಿದೆ ಮಾರ್ಕ್ಸ್ ಅದನ್ನೇ ಮಾಡ್ತಾರೆ ಕನ್ಸಿಡರ್. ಯಾಕಂದರೆ ಬೆಸ್ಟ್ ಯಾವ್ದು ಚೆನ್ನಾಗಿದೆ ಆ ಮಾರ್ಕ್ಸನ್ನೇ ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಗೆ ಏನೋ ಜಾಸ್ತಿ ಮಾರ್ಕ್ಸ್ ಬಂತಂದರೆ ಜಾಸ್ತಿ ಬಂದಿರೋ ಮಾರ್ಕ್ಸ್ನೇ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಮೆನ್ಷನ್ ಮಾಡ್ತಾರೆ. ಇದೊಂದು ತುಂಬ ಗುಡ್ ನ್ಯೂಸ್ ಅಲ್ವಾ ಒಂದು ಕಡೆ. ಅದಕ್ಕೆ ಇದೊಂದು ವೆರಿ ಗುಡ್ ನ್ಯೂಸ್ ಆಗಿತ್ತು. ಸ್ವಲ್ಪ ಸ್ಟೂಡೆಂಟ್ಸ್ ದಿನೇನಪ್ಪ ಡೌಟ್ಸ್ ಅಂದರೆ, ಮತ್ತು ಈಗ ನಾನೇನಾದರೂ ನೆಕ್ಸ್ಟ್ ರಿವ್ಯಾಲ್ಯೂಷನ್ ಅಪ್ಲೈ ಮಾಡ್ತೀನಿ, ಅಮೌಂಟು ಜಾಸ್ತಿ ಆಗುತ್ತಲ್ಲ ಬ್ರದರ್, ಏನು ಮಾಡೋದು ಅಂತ ಕೇಳ್ತಿದ್ರು. ನೋಡಿ, ನೀವು ಅಮೌಂಟು ನೀವು ಜಾಸ್ತಿ ಆಗ್ತಂದ್ರೆ ನಿಮಗೆ ಮಾರ್ಕ್ಸ್ ಏನಾದರೂ ಜಾಸ್ತಿನೇ ಮಾರ್ಕ್ಸ್ ಬಂತು ಅಂದರೆ, ನೀವು ರಿವ್ಯಾಲ್ಯೂಷನ್ ಹಾಕಿದಾಗ ಯಾವುದೇ ಥರ ಮಾರ್ಕ್ಸ್ಗಳು ಬಂದರೆ ನಿಮ್ಗೆ ಅಮೌಂಟ್ ಅನ್ನೋದು ರೀಫಂಡ್ ಆಗುತ್ತೆ. ಇದು ಒಂದು ಗುಡ್ ನ್ಯೂಸ್ ಅಲ್ವಾ. ರಿವ್ಯಾಲ್ಯೂಷನ್ ಹಾಕಲ್ಲಿ ತುಂಬ ಜನಕ್ಕೆ ಡೌಟ್ಸ್ಗಳಿತ್ತು, ರಿವ್ಯಾಲ್ಯೂಷನ್ ಹಾಕಿದಾಗ ಅಮೌಂಟ್ ನನಗೆ ರೀಫಂಡ್ ಆಗುತ್ತಾ ಇಲ್ವಾ? ಅಮೌಂಟ್ ರೀಫಂಡ್ ಆಗುತ್ತೆ. ನೀವು ಜಸ್ಟ್ ಮಾರ್ಕ್ಸ್ ಜಾಸ್ತಿ ಬಂದರೆ, ಇಲ್ಲ ಕಡಿಮೆ ಬಂತು ಅಂದರೆ ನಿಮ್ಗೆ ಅಮೌಂಟ್ ಅನ್ನೋದು ರೀಫಂಡ್ ಆಗೋದಿಲ್ಲ. ಬಟ್ ಮಾರ್ಕ್ಸನ್ನು ಮೆನ್ಷನ್ ಮಾಡೋದಿಲ್ಲ, ಜಾಸ್ತಿ ಮಾರ್ಕ್ಸ್ ಬಂದಿದೆ ಯಾವುದು ಬಂದಿರುತ್ತೋ ಅದನ್ನೇ ಮೆನ್ಷನ್ ಮಾಡ್ತಾರೆ. ಇದು ಒಂದು ಗುಡ್ ನ್ಯೂಸ್ ಆಗಿದೆ, ಸ್ಟೂಡೆಂಟ್ಸ್ ಪರವಾಗಿ ಇದೆ ಇದು ಒಂದು. ಮತ್ತು ನಿಮ್ಗೆ ಇನ್ನೇನಪ್ಪ ಡೌಟ್ಸಪ್ಪ ಅಂದರೆ, ನಾನು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ಎಷ್ಟು ಸಬ್ಜೆಕ್ಟ್ ಪಾಸ್ ಆಗಿರಬೇಕು ಮಿನಿಮಮ್ ಫಾರ್ ಥರ್ಡ್ ಸೆಮಿಸ್ಟರು. ನೋಡಿ, ಈಗ ಇಯರ್ ಬ್ಯಾಕ್ ಸಿಸ್ಟಮ್ ಅನ್ನೋದಿದೆ. ಏನದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ, ನೀವು ನೋಡಿ ಮಿನಿಮಮ್ 22 ಕ್ರೆಡಿಟ್ಸ್ ಅಂತ ಇರಬೇಕಾಗುತ್ತೆ. ನೋಡಿ, ನಿಮಗೆ 40ಯಲ್ಲಿ 24 ಕ್ರೆಡಿಟ್ಸ್ ಅನ್ನೋದು ಬೇಕಾಗಿರುತ್ತೆ. ಅಷ್ಟು ಬರಬೇಕಂದ್ರೆ ಮಿನಿಮಮ್ ನೀವು 3 ಸಬ್ಜೆಕ್ಟ್ ಅಷ್ಟೇ ಬ್ಯಾಕ್ಲಾಗ್ ಇಕ್ಕೋಬೇಕಾಗುತ್ತೆ ಮಿನಿಮಮ್ ನೀವು ಥರ್ಡ್ ಸೆಮಿಸ್ಟರ್ಗೆ ಹೋಗ್ಬೇಕಂದ್ರೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ನು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ ಕ್ಲಿಯರ್ ಮಾಡ್ಕೊಂಬಿಡಿ. ಈ ಮೇಕಪ್ ಎಕ್ಸಾಮ್ ಯಾವಾಗಿರುತ್ತೆ ಅದು ತುಂಬ ಜನದ್ದು ಮೇಕಪ್ ಎಕ್ಸಾಮ್ದು ತುಂಬ ಜನ ಡೌಟ್ಸ್ಗಳು ಕೇಳ್ತಿದ್ರಿ. ನೋಡಿ, ಮೇಕಪ್ ಎಕ್ಸಾಮ್ ಅನ್ನೋದು ನೀವು ಈಗ ಫಸ್ಟ್ ಸೆಮ್ಮಲ್ಲಿ ಈಗ ಯಾವುದಾದ್ರೂ ಬ್ಯಾಕ್ಲಾಗ್ಗಳಿದ್ರೆ ನೋಡಿ, ನಿಮಗೆ ಒಂದು ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡಿ. ಈಗ ಫಸ್ಟ್ ಸೆಮ್ಮಲ್ಲಿ ನಿಮಗೆ ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗಿದೆ, ಈಗ ಪಿ ಸೈಕಲ್ ಇರ್ತೀರಾ ಅಥವಾ ಸಿ ಸೈಕಲ್ ಇರ್ತೀರಾ. ನೆಕ್ಸ್ಟು ಈಗ ಎಕ್ಸ್ಚೇಂಜ್ ಆಗುತ್ತೆ ಸೆಕೆಂಡ್ ಸೆಮ್ಮಲ್ಲಿ ಬಂದಾಗ, ಸಿ ಇದ್ದರು ಪಿಗೆ ಹೋಗ್ತೀರಾ, ಫಿ ಇರೋದು ಸಿ ಸೈಕಲ್ಗೆ ಹೋಗ್ತೀರಾ. ಆ ಸಬ್ಜೆಕ್ಟ್ನ ನೀವು ಇನ್ನೊಂದು ಸೈಕಲ್ ಜೊತೆ, ಈಗ ಹಳೆ ಸೈಕಲ್ ಜೊತೆ ಆ ಸ್ಟೂಡೆಂಟ್ ಜೊತೆ ನೀವು ಬರೀತೀರಾ. ಅಲ್ಲಿ ಯಾವುದೇ ಥರ ತೊಂದರೆ ಆಗಲ್ಲ. ಅದು ಮೇಕಪ್ ಎಕ್ಸಾಮ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ಆವಾಗ ನೀವು ಏನಾಗುತ್ತೆ, ನಾರ್ಮಲ್ ಎಕ್ಸಾಮ್ ಜೊತೆ ಈ ಮೇಕಪ್ ಎಕ್ಸಾಮಲ್ಲಿ ನೀವು ಬರ್ಕೋತೀರಾ. ಆವಾಗ ನಿಮ್ಗೆ ಯಾವುದೇ ಥರ ಬ್ಯಾಕ್ಲಾಗ್ ಅಂತ ಮೆನ್ಷನ್ ಮಾಡಲ್ಲ. ನೀವೇನಾದರೂ ಬ್ಯಾಕ್ಲಾಗಲ್ಲೂ ಫೇಲ್ ಆದರೆ ಇನ್ನೊಂದು ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮಲ್ಲಿ ನೀವು ಪಾಸ್ ಆದರೆ ಜಸ್ಟ್ ಬ್ಯಾಕ್ಲಾಗ್ ಅಂತ ಅಷ್ಟೇ ಮೆನ್ಷನ್ ಮಾಡ್ತಾರೆ. ಅದ್ರ ಬಗ್ಗೆ ವರಿ ಮಾಡ್ಕೊಬೇಡಿ. ಸ್ಟೂಡೆಂಟ್ಸ್ ಫೇಲ್ ಆಗಿದ್ದೀನಿ ಏನು ಮಾಡೋದು ಅಂತಂದು, ಈ ಇಂಜಿನಿಯರಲ್ಲೆಲ್ಲ ಅದು ಕಾಮನ್ ಆಗುತ್ತೆ, ಫೇಲ್ ಆಗೋದಿಲ್ಲ. ಅದ್ರ ಬಗ್ಗೆ ನೀವು ತುಂಬ ಜನ ಸ್ಟೂಡೆಂಟ್ಸ್ ಒಳ್ಳೋದು ಅದೆಲ್ಲ ಮಾಡ್ತಾಯಿದ್ರಿ, ತುಂಬ ಜನ ಕಾಲ್ ಮಾಡಿಬಿಟ್ಟು. ಅದ್ರ ಬಗ್ಗೆ ವರಿ ಮಾಡ್ಕೊಬೇಡಿ. ಇದು ಫಸ್ಟ್ ಇಯರ್ಲಿ ಏನೇನು ಮಿಸ್ಟೇಕ್ ಮಾಡಿದ್ರೆ ಎಲ್ಲ ನೆನಪಿಕೊಳ್ಳಿ. ಏನೇನು ಮಿಸ್ಟೇಕ್ ಮಾಡಿದೆ, ಯಾವ ಥರ ಓದಬೇಕು, ಇಂಟರ್ನಲ್ಸಲ್ಲಿ ಯಾವ ಥರ ಮಾರ್ಕ್ಸ್ ತೆಗಬೇಕು, ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಎಫೆಕ್ಟಿವ್ ಆಗುತ್ತೆ ನಮ್ಮದು CGPA ಎಷ್ಟು CGPA ಎಲ್ಲ ನಿಮಗೆ ಈ ಒಂದು ಕ್ಲಿಯರ್ ಐಡಿಯಾನ ಸಿಕ್ಕಿರುತ್ತೆ ಫಸ್ಟ್ ಸೆಮ್ ಮುಗಿದ ಮೇಲೆ. ಸೆಕೆಂಡ್ ಸೆಮ್ಮಿಂದ ಅದನ್ನು ಮಾಡಿರೋ ತಪ್ಪನ್ನ ನೀವು ತಿದ್ಕೊಳ್ಳೋಕೆ ಟ್ರೈ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಆಮೇಲೆ ಸೆಕೆಂಡ್ ಸೆಮ್ಮಲ್ಲಿ ನೀವೇ ಮಾಡೋಕ್ಕಂದ್ರೆ ಈಗ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ಚೆನ್ನಾಗಿ ಅಂದರೆ ಪಾಸ್ ಆದ್ರೆ ಅವ್ರು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಯಾಕಂದರೆ ಬರ್ತಾ ನೀವು ಇಂಪ್ರೂವ್ ಆಗ್ತಾ ಹೋಗಬೇಕು.
ಇಷ್ಟು ನಿಮಗೆ ಮೇಕಪ್ ಎಕ್ಸಾಮ್ದು ಒಂದು ಕ್ಲಿಯರ್ ಐಡಿಯಾ ಸಿಗ್ತಾ ಅನಿಸುತ್ತೆ. ಈಗ ಮೇಕಪ್ ಎಕ್ಸಾಮ್ ಈಗ ಫಸ್ಟ್ ಸೆಮ್ಮಲ್ಲೇ ಇರುತ್ತಾ ಇಲ್ಲ ಅಥವಾ ಖಂಡಿತ ಇರಲ್ಲ. ಈ ಒಂದು ಸೆಮಿಸ್ಟರ್ ಅದು ಮೇಕಪ್ ಎಕ್ಸಾಮ್ ಅನ್ನೋದು ಇರುತ್ತೆ. ಈಗ ಫಸ್ಟ್ ಸೆಮ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಆಲ್ಮೋಸ್ಟ್. ಆಮೇಲೆ ಸೆಕೆಂಡ್ ಸೆಮ್ಮಲ್ಲಿ ಅಷ್ಟೇ ಎಲ್ಲ ಸಬ್ಜೆಕ್ಟ್ ಓದ್ಕೊಳ್ಳಿ. ಯಾವ ಬ್ಯಾಕ್ಲಾಗ್ ಅನ್ನೋ ಸಬ್ಜೆಕ್ಟ್ ಇರುತ್ತೆ ಅಂದರೆ ಈಗ ಫೇಲ್ ಆಗಿರೋ ಸಬ್ಜೆಕ್ಟ್ನ ನೀವು ಮೇಕಪ್ ಎಕ್ಸಾಮಲ್ಲಿ ಬರೆದ್ಬಿಟ್ಟು ಕ್ಲಿಯರ್ ಮಾಡ್ಕೋಬೋದು. ಯಾವುದೇ ಬ್ಯಾಕ್ಲಾಗ್ ಅಂತ ಬರೋದಿಲ್ಲ. ಮೇಕಪ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ಆಫ್ಟರ್ ಮೇಕಪ್ ಎಕ್ಸಾಮಲ್ಲಿ ಏನಾದರೂ ನೀವು ಆ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ಪಾಸ್ ಆದರೆ ನಿಮಗೆ ಅದು ಒಂದೇ ಜಸ್ಟ್ ಬ್ಯಾಕ್ಲಾಗ್ ಅನ್ನೋ ಮೆನ್ಷನ್ ಆಗುತ್ತೆ. ಮತ್ತು ನಿಮಗೆ ಅಷ್ಟು ಕ್ಲಿಯರ್ ಐಡಿಯಾ ಸಿಕ್ತು ಅನ್ಕೋತೀನಿ. ನೋಡಿ ಇದೇ ಥರ ನಮ್ದು ಯಾವಾಗ ರಿವ್ಯಾಲ್ಯೂಷನ್ ಡೇಟನ್ನು ಕೇಳ್ತಿದ್ರಿ, ರಿವ್ಯಾಲ್ಯೂಷನ್ ಡೇಟ್ ಇನ್ನೂ ನೋಟಿಫಿಕೇಶನ್ ಯಾವುದೇ ಥರ ವಿಡಿಯೋ ಕಡೆಯಿಂದ ಬಂದಿಲ್ಲ. ಬಂದ ತಕ್ಷಣ ನಾನು ತಿಳಿಸ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಂದು ಎಜುಕೇಷನ್ಸ್ ಕಂಟೆಂಟ್ ನಾನು ರಿಲೇಟೆಡ್ ಆಗಿರೋದನ್ನ ನಾನು ಇದರಲ್ಲಿ ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ಲೈಕ್ ಮಾಡಿ. ಯಾಕಂದರೆ ಇದೇ ಥರ ಕಂಟೆಂಟ್ ಲೈಕ್ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡುತ್ತೆ, ಅವ್ರಿಗೂ ಕೂಡ ರೆಕಮೆಂಡ್ ಆಗುತ್ತೆ, ಅವ್ರು ಕೂಡ ಇದು ಇನ್ಫಾರ್ಮೇಟಿವ್ ತಿಳ್ಕೊಳ್ಳಿ. ತುಂಬ ಜನ ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಟಿವ್ ಗೊತ್ತಿರಲಿಲ್ಲ, ಯಾಕಂದ್ರೆ ಫಸ್ಟ್ ಸೆಮಲ್ಲಿ ಇರ್ತೀರಾ. ನೆಕ್ಸ್ಟ್ ನೀವು ಇದನ್ನೆಲ್ಲ ತಿಳ್ಕೊಂಡಿರಿ. ಮತ್ತು ನಿಮ್ಗೆ ಏನೇ ಥರ ಡೌಟ್ಸ್ ಬಂತಂದರೆ ಕಮೆಂಟ್ಸಲ್ಲಿ ಹಾಕಿರಿ. ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ಆನ್ಸರ್ ಮಾಡ್ತಾಯಿದ್ದೀನಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಹಾಗೂ ಯಾವ ಥರ ನೋಟ್ಸ್ಗಳು ಬೇಕನ್ನೋದು ಕೂಡ ಕಮೆಂಟ್ಸ್ ಹಾಕಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಆದಷ್ಟು ಇಲ್ಲಾಂದರೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ, ಯಾಕಂದರೆ ಅಲ್ಲಿ ನೋಟ್ಸ್ಗಳು ನಿಮಗೆ ಸೆಂಡ್ ಮಾಡ್ತಾ ಇರ್ತೀನಿ. ಈಗ ಅಷ್ಟೇ ಗೈಸ್, ಇನ್ನೇನಿಲ್ಲ. ಯಾಕಂದ್ರೆ ಪ್ರತಿಯೊಂದು ನಾನು ಈ ಥರ ಕಂಟೆಂಟ್ಸ್ ಬೇಕಂದರೆ ಒಂದು ಲೈಕ್ ಮಾಡ್ಕೊಂಡಿರಿ. ಯಾಕಂದರೆ ನಿಮ್ಮ ಫ್ರೆಂಡ್ಸ್ಗಳು ಇದು ರೆಕಮೆಂಡ್ ಆಗೋದ್ರಿಂದ ಅವ್ರು ಕೂಡ ಈ ಇನ್ಫಾರ್ಮೇಟಿವ್ ಅವ್ರಿಗೂ ತಿಳಿಯುತ್ತೆ. ಇಷ್ಟೇ ಗೈಸ್. ಇನ್ನೇನು ನಿಮಗೆ ಫಸ್ಟ್ ಸೆಮ್ಮಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಅದನ್ನು ತಿಳ್ಕೊಂಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇನ್ನೂ ರಿವ್ಯಾಲ್ಯೂಷನ್ ಡೇಟು ಬಿಡ್ತಾರೆ ಮತ್ತು ರಿವ್ಯಾಲ್ಯೂಷನ್ ರಿಸಲ್ಟ್ ಬರೋ ಕೂಡ 1 ವೀಕ್ ಆರ್ 2 ವೀಕ್ ಟೈಮ್ ತೊಗೊಂಡಿದೆ ಅಷ್ಟೇ. ಇನ್ನೇನಿಲ್ಲ. ಇಷ್ಟು ಒಂದು ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಮೇಕಪ್ ಎಕ್ಸಾಮ್ ಅನ್ನೋದು ಜಾಸ್ತಿ ಸೆಕೆಂಡ್ ಸೆಮ್ಮಲ್ಲಿ ಇರುತ್ತೆ. ರಿವ್ಯಾಲ್ಯೂಷನ್ ಅಮೌಂಟ್ ಅನ್ನೋದು ನಿಮಗೆ ಆಮೇಲೆ ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಏನಪ್ಪ ಕ್ವಶನ್ಸ್ ಕೇಳಿದ್ದಂದ್ರೆ ಲಾಸ್ಟಲ್ಲಿ ಇದೊಂದು ಕೇಳಿಸ್ಕೊಂಬಿಡಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಫೋಟೋ ಕಾಪಿ ಕಂಪಲ್ಸರಿ ಹಾಕ್ಲಾಬೇಕಾ ಬ್ರದರ್ ಅಂತ ಕೇಳ್ತೀನಿ. ನೋಡಿ, ಫೋಟೋ ಕಾಪಿ ಇದು ಕಂಪಲ್ಸರಿ ಅಲ್ಲ. ಜಸ್ಟ್ ಒಂದು ಸಬ್ಜೆಕ್ಟ್ಗೆ 600 ಇರುತ್ತೆ. ಫೋಟೋ ಕಾಪಿ ಮುಂದೆ 450 ಇರುತ್ತೆ. ಇದು ನಿಮಗೆ ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅಂದರೆ ಜಸ್ಟ್ ರಿವ್ಯಾಲ್ಯೂಷನ್ಸ್ ಅಷ್ಟೇ, ಜಸ್ಟ್ ಫೋಟೋ ಕಾಪಿ ಬೇಡ ಅಂತಲೇ ಹಾಕ್ಬೋದು. ನಿಮಗೇನಾದರೂ ಜಸ್ಟ್ ನಮ್ಮ ವಿತ್ ಫೋಟೋ ಕಾಪಿ ಬೇಕಂದರೆ ನಿಮ್ಮ ಫೋಟೋ ಕಾಪಿ ಜೊತೆ ಹಾಕ್ಬೋದು. ಅಮೌಂಟ್ ಅನ್ನೋ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ನಿಮಗೆ ಅದು ಒಂದು ಕಾನ್ಫಿಡೆನ್ಸ್ ಅನ್ನೋದು ಸಿಗುತ್ತೆ ಅಷ್ಟೇ, ಏನೇನಿಲ್ಲ. ಇಷ್ಟೇ ಗೈಸ್. ನಿಮಗೆ ಒಂದು ಕಾನ್ಫಿಡೆನ್ಸ್ ಇದ್ದರೆ ರಿವ್ಯಾಲ್ಯೂಷನ್ ಹಾಕಿ ಖಂಡಿತ ಮಾರ್ಕ್ಸ್ ಅನ್ನೋದು ಬಂದೇ ಬರುತ್ತೆ. ಯಾವುದೇ ಥರ ತೊಂದರೆ ಆಗೋದಿಲ್ಲ. ಮತ್ತು ಅಮೌಂಟು ರೀಫಂಡ್ ಆಗುತ್ತೆ. ಮತ್ತು ಪ್ರತಿಯೊಂದು ಅಪ್ಡೇಟ್ಸ್ ಇದರಲ್ಲಿ ಸಿಕ್ತು ಅನ್ಕೊಂತೀನಿ. ಇದೇನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಡೇ. ಮತ್ತು ಲಾಸ್ಟಲ್ಲಿ ಹೇಳ್ತಿದ್ದೀನಿ, ಒಂದೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀನಿ. ಯಾವ ಗುಡ್ ಡೇ ಗೈಸ್. ಲವ್ ಯು ಗೈಸ್. ಟಾಟಾ ಬೈ ಬೈ. ಲವ್ ಯು ಆಲ್. ಟಾಟಾ.